ಗಾಯ್ಸ್, ತುಂಬ ದಿನ ಆದಮೇಲೆ ಮತ್ತೆ ಇವಾಗ ಕುಕಿಂಗ್ ವ್ಲಾಗ್ಸ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು, ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಕೂಡ ಟ್ರಾವೆಲ್ ಅಂತ ಫುಲ್ ಟ್ರಿಪ್ ಹೊಡಿತಾ ಇದ್ದೆ. ಜೊತೆಗೆ ಅಮ್ಮನಿಗೆ ಸ್ವಲ್ಪ ಆರಾಮಿರಲಿಲ್ಲ, ಜೊತೆಗೆ ನಮ್ಮ ಪುಟ್ಟಿಗೂ ಸ್ವಲ್ಪ ಆರಾಮಿರಲಿಲ್ಲ. ಸೊ ಎಲ್ಲರೂ ಹುಷಾರಾಗಿ ಇವಾಗ ರಿಕವರಿ ಆಗಿ ಇವತ್ತು ಕುಕಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ಸ್ಪೆಷಲ್ ಗ್ರೇವಿ ರೆಸಿಪಿ ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಪನ್ನೀರ್ ಅಂತ ಹೇಳಿಬಿಟ್ಟು. ಸೊ ಒಂದು ಪನ್ನೀರ್ ಇತ್ತು ಮನೇಲಿ, ಅದಕ್ಕೆ ಚಪಾತಿಗೆ ಒಂದು ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು. ಬೇಸಿಕಲಿ ನಿಮಗೊಂದು ಪನ್ನೀರ್ ಗ್ರೇವಿ, ಅದನ್ನು ಕೊತ್ತಂಬರಿ ಗ್ರೇವಿ ಅಂತ ಕರಿಬೋದು. ಸೊ ಆ ರೆಸಿಪಿಗೆ ಏನೆಲ್ಲ ಬೇಕು, ಹೆಂಗೆ ಮಾಡೋದು ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ನಾ ಕೊತ್ತಂಬರಿ ಪನ್ನೀರ್ ರೆಸಿಪಿಗೆ ಪನ್ನೀರ್ನ ಕ್ಯೂಬ್ಸ್ ಮಾಡಿ ಇಟ್ಟಿದ್ದೀನಿ. ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಗೋಡಂಬಿ, ಮೊಸರು ಬೇಕು, ಸ್ವಲ್ಪ ಕಸೂರಿ ಮೇಥಿ, ಗರಂ ಮಸಾಲ, ಕ್ರೀಮು ಇದ್ರೆ ಓಕೆ, ಇಲ್ಲ ಅಂದರೂ ನೋ ಪ್ರಾಬ್ಲಮ್, ಉಪ್ಪು, ಅರಶಿನ, ಖಾರದ ಪುಡಿ, ಒಂಚೂರು ಸಕ್ಕರೆ. ಇಷ್ಟು ಐಟಮ್ ಇದ್ರೆ ಸಾಕು, ಸಖತ್ತಾಗಿರೋ ಕೊತ್ತಂಬರಿ ಪನ್ನೀರ್ನ ಮಾಡಬಹುದು. ವೆರಿ ಸಿಂಪಲ್, ನೋಡೋಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಅಂತಿರುತ್ತೆ, ಬಟ್ ಮಾಡೋದು ತುಂಬ ಈಸಿ. ಬನ್ನಿ ತೋರಿಸ್ತೀನಿ. ಇಲ್ಲಿಗೆ ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ರುಬ್ಗೊಳಕ್ಕೆ ಐಟಮ್ಸ್ ಇದೆಯಲ್ಲ, ಇದೇನು ನಾನು ಕಂಪ್ಲೀಟ್ಲಿ ತೋರಿಸಿದ್ದೆ. ಜೀರಿಗೆ, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಇದಿಷ್ಟು ನಾನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಎಲ್ಲ ಒಟ್ಟಿಗೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇದನ್ನೆಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ವಾ. ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ತಿದ್ದೀನಿ. 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಜೀರಿಗೆ ತೊಗೊಂಡಿದ್ದೀನಿ. ಸೊ ಇದು ಒಂದಾದರೆ ಅದು ಅರ್ಧ. ಸೊ ನೀವು ಮನೇಲಿ ಎಷ್ಟು ಜನ ಕ್ವಾಂಟಿಟಿ ಇದ್ದಾರೆ ಅಷ್ಟು ಜನಕ್ಕೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಸೊ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಬಾಡ್ಕೋಬೇಕು. ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನೇನು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ. ಸೊ ಅದೊಂದು ಚೂರು ಘಾಟ್ ಹೋಗಿ. ಶುಂಠಿ ಬೆಳ್ಳುಳ್ಳಿನ ಡೈರೆಕ್ಟಾಗಿ ಹಾಕೋಬೋದಂದರೆ ಹಂಗೂ ಹಾಕ್ಕೋಬೋದು, ಇಲ್ಲ ಪೇಸ್ಟ್ ಇದ್ದರೆ ಪೇಸ್ಟು ಹಾಕ್ಕೋಬೋದು. ಸೊ ನಿಮ್ಮಿಷ್ಟ ಅಷ್ಟೇ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ತಣ್ಣಗಾದ್ಮೇಲೆ ರುಬ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು. ಇವಾಗ ಒಗ್ಗರಣೆ ಹಾಕೋದಷ್ಟೇ. ಆವಾಗಲೇ ನಾನು ಇದಕ್ಕೆ ಮಾಡ್ಕೊಂಡಿದ್ನಲ್ಲ ಹುರಿಯೋದಕ್ಕೆ, ಅದೇ ಬಾಣಲಿಯಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ. ಸೊ ಚಾಪ್ ಮಾಡ್ಕೊಂಡಿರೋಂಥ 2 ಈರುಳ್ಳಿ ಹಾಕಿದ್ದೀನಿ ನಾನು. ಎಸ್, 2 ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಖಾರದ ಪುಡಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನೊಂದು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ. ನಾವು ಖಾರ ಕಮ್ಮಿ ತಿಂತೀವಲ್ಲ, ಹಾಗಾಗಿ. ಸೊ ಈರುಳ್ಳಿ ಜೊತೆಗೆ ಇದೊಂದು ಸ್ವಲ್ಪ ಫ್ರೈ ಆಗಲಿ. ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಚೆನ್ನಾಗಿ ಈರುಳ್ಳಿ ಜೊತೆನೇ ಹಾಕಿದ್ರೆ. ಸೊ ಇದು ಹಾಕ್ತಾ ಇದ್ದಂಗೆ ನೆಕ್ಸ್ಟು ನಾವೇನು ರುಬ್ಕೊಂಡಿದ್ದೀವಲ್ಲ, ಈ ಕಂಪ್ಲೀಟ್ ರುಬ್ಕೊಂಡಿದ್ದಂಥ ಮಿಕ್ಸ್ಚರ್ನ ಇದಕ್ಕೆ ಹಾಕೋಣ. ನಾನು ರುಬ್ಕೊಂಡಿದ್ದಂಥ ಮಿಕ್ಸ್ಚರ್ ಅಷ್ಟು ಹಾಕಿದ್ದೀನಿ. ಹಾಕ್ತಾ ಇದ್ದಂಗೆ ಒಂದು ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ. ಒಂದೇ ಒಂದು ಪುಟಾಣಿ ಸೌಟಲ್ಲಿ ಗಟ್ಟಿ ಮೊಸರು ಹಾಕಿದ್ದೀನಿ. ಇಷ್ಟೇ, ಜಾಸ್ತಿ ಏನಿಲ್ಲ. ಸೊ ಇವಾಗ ಅದು ಎಣ್ಣೆ ಬಿಟ್ಕೋಬೇಕು ನಮಗೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಕುದಿ ಬರಬೇಕಿದು. ಚೆನ್ನಾಗಿ ಕುದೀಲಿ. ಇವಾಗ ಅದೆಲ್ಲ ಪೂರ್ತಿ ಅದು ಮೊಸರೆಲ್ಲ ನೀಟಾಗಿ ಬ್ಲೆಂಡಾಗಿ ಚೆನ್ನಾಗಿ ಕುದಿ ಬರಬೇಕು. ಪ್ರೊಸೀಜರ್ ನಿಮಗೆ ಸ್ವಲ್ಪ ಜಾಸ್ತಿ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಐ ಮೀನ್ ಟೇಸ್ಟ್ ವೈಸ್ ಸಕ್ಕತ್ತಾಗಿದೆ. ಗಮ್ ಅಂತ ಇದೆ ನನಗೆ ಆಲ್ರೆಡಿ. ಅದು ಕಂಪ್ಲೀಟ್ ರೆಸಿಪಿ ಗಮ್ ಅಂತ ಇದೆ. ನೋಡಿ, ಕುದಿಯೋದಕ್ಕೆ ಶುರುವಾಯ್ತು. ಇವಾಗ ಕುದಿಯೋವರೆಗೂ ಪನ್ನೀರ್ ಹಾಕ್ಬಿಡಿ. ಪನ್ನೀರ್ನ ಇದೊಂದು ಸ್ವಲ್ಪ ರೆಡಿ ಆದಮೇಲೆ ಹಾಕಿದ್ರೆ ಆವಾಗ ಮಸಾಲೆ ಹಿಡ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಹಿಡ್ಕೊಳ್ಳಲ್ಲ ಅದು. ಇದು ಯಾಕಂದರೆ ಇದು ಹಸಿ ವಾಸನೆ ಹೋಗೋವರೆಗೂ ಪನ್ನೀರ್ ಹಾಕಿದ್ರೆ ಅದೇ ಹಸಿ ವಾಸನೆ ಹಿಡ್ಕೊಳ್ಳಲ್ಲ, ಹಾಗಾಗಿ. ಸೊ ಇದೊಂದು 2-3 ಕುದಿ ಬಂದ ಮೇಲೆ ಪನ್ನೀರ್ ಹಾಕೋಬೋದು. ಸೊ ಕುದಿ ಬರ್ತಾ ಇದೆ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ. ಸೊ ನಾನು ಪನ್ನೀರ್ನ ದೊಡ್ಡ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ದೊಡ್ಡ ಕ್ಯೂಬ್ಸ್ ಮಾಡಿಟ್ಟಿದ್ದೀನಿ, ಹಾಕ್ಬಿಟ್ಟೆ. ಎಸ್,
ಇದನ್ನು ಹಾಕಿದ್ಮೇಲೆ ನಾವು ಜಾಸ್ತಿ ಕಲ್ಕಕ್ಕೆ ಹೋಗಬಾರ್ದು. ಇವಾಗ ಇದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಇದೆಯಲ್ಲ, ಈ ಪನ್ನೀರ್ ಹಾಕಿದ ತಕ್ಷಣ ಏನಾಗುತ್ತೆ, ಅದು ಗಟ್ಟಿ ಆಗಿಬಿಡುತ್ತೆ. ಆಟೋಮೆಟಿಕ್ಕಾಗಿ ಪನ್ನೀರ್ಗೆ ಅದು ಮಸಾಲೆ ಎಲ್ಲ ಹಿಡ್ಕೊಳತ್ತಲ್ಲ, ಕನ್ಸಿಸ್ಟೆನ್ಸಿ ಗಟ್ಟಿ ಆಗಿಬಿಡುತ್ತೆ. ಸೊ ನೀರಾಗಿದ್ರೂ ಏನು ಟೆನ್ಷನ್ ಇಲ್ಲ, ಆಗುತ್ತೆ, ಗಟ್ಟಿಯಾಗೋಗುತ್ತೆ ಆ ಪನ್ನೀರ್ಗೆ. ಇವಾಗ ಅದು ಚೆನ್ನಾಗಿ ಕುದಿ ಬರಬೇಕು. ನಮಗೆ ಕುದೀತಾ ಇರಬೇಕಾದ್ರೆ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು. ಸೊ ಗರಂ ಮಸಾಲ ಲಾಸ್ಟಿಗೆ ಹಾಕ್ಕೊಳ್ಳೋದು ಇವಾಗ, ಯಾಕಂದರೆ ಅದು ಪನ್ನೀರ್ ಹಾಕಿರೋದ್ರಿಂದ ಅದಕ್ಕೆ ಫ್ಲೇವರ್ ಹಿಡಿಬೇಕು ಅಂತ ಹೇಳಿ ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೆ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಕಸೂರಿ ಮೇಥಿ. ಇದರ ಜೊತೆಗೆ ನಾನು ಕ್ರೀಮ್ನ ಲಾಸ್ಟಿಗೆ ಹಾಕ್ತೀನಿ, ಒಂದು ಸ್ವಲ್ಪ ಕುದಿ ಬರಲಿ, ಸ್ವಲ್ಪ ಗಟ್ಟಿಯಾಗಲಿ. ಸೊ ಇವಾಗ ಉಪ್ಪು ಖಾರ ಏನಾದರೂ ಬೇಕಾದರೆ ನೋಡ್ಕೊಳ್ಳಿ. ಖಾರ ಬೇಕು ಅಂದರೆ ಖಾರದ ಪುಡಿ ಹಾಕ್ಬೋದು, ನೋಡಿಕೊಂಡು ಇವಾಗ ಉಪ್ಪು ಖಾರ ಏನು ಬೇಕೋ ಚೆಕ್ ಮಾಡ್ಕೊಳ್ಳಿ. ಇದು ಕುದಿ ಬರಲಿ, ಲಾಸ್ಟಿಗೆ ಕ್ರೀಮ್ ಹಾಕ್ತೀನಿ. ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ನಾನು, ಫ್ರೆಶ್ ಕ್ರೀಮು. ಸೊ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ಹಾಕೋಬೋದು, ತೊಂದರೆ ಇಲ್ಲ. ಇವಾಗ ಫ್ರೆಶ್ ಕ್ರೀಮ್ನ ಒಂದು ಚಮಚ ಫುಲ್ ಬೇಕು ಫ್ರೆಶ್ ಕ್ರೀಮು. ಸೊ ತಿಕ್ಕಾಗಿರುತ್ತಲ್ಲ ನೋಡಿ, ಫ್ರೆಶ್ ಕ್ರೀಮ್ ಇಷ್ಟ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕೋಬೋದು, ಏನು ತೊಂದರೆ ಇಲ್ಲ, ಬಟ್ ಸಾಕಿಷ್ಟು. ಇದು ಹಾಕಿದ್ರೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಮತ್ತು ಆ ಕ್ರೀಮಿ ಟೆಕ್ಸ್ಚರ್ ಬಂದ್ಬಿಡುತ್ತೆ. ಸೊ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು, ಸುಮ್ಮನೆ ಒಂದೆರಡು ಕುದಿ ಬಂದಿದ ತಕ್ಷಣ ಆಫ್ ಮಾಡಿಬಿಟ್ರೆ ಆಗೋಯ್ತು. ಇದ್ರ ಮೇಲೆ ಅಫ್ಕೋರ್ಸ್ ಕೊತ್ತಂಬರಿ ಸೊಪ್ಪು. ನಮ್ಮ ಕೊತ್ತಿಮೀರಿ ಪನ್ನೀರ್ ಈಸ್ ನೌ ರೆಡಿ. ಎಂಡಿಂಗ್ ಟಚ್ ಮರ್ತೋದೆ, ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನಾನು, ನಮ್ಮ ಎಂಡಿಂಗ್ ಟಚ್ಗೆ ಹಾಕಿ ಪೂರ್ತಿ ಕಲಕಿ. ನೆಕ್ಸ್ಟು ಇಷ್ಟೇ. ಇವಾಗ ಚಪಾತಿ ಜೊತೆಗೆ ಈ ಗ್ರೇವಿ ಟೇಸ್ಟ್ ನೋಡಿ ಹೇಳ್ತೀನಿ. ಬಿಸಿ ಚಪಾತಿ ಜೊತೆಗೆ ನಾನು ಮಾಡಿರುವಂಥ ಕೊತ್ತಂಬರಿ ಪನ್ನೀರ್ ಗ್ರೇವಿನ ಇವಾಗ ಹಾಕೊಂಡು ತಿನ್ನೋಣ. ನೋಡಿ ಗಟ್ಟಿಯಾಗಿದೆ, ನಾನು ಹೇಳಿದೆ ನಿಮಗೆ, ಅದು ನೀರು ಥರ ಪನ್ನೀರ್ ಹಾಕಿದ ತಕ್ಷಣ ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಕೊತ್ತಂಬರಿ ಪನ್ನೀರ್ ಜೊತೆಗೆ ಚಪಾತಿನ ಇವಾಗ ಬ್ಯಾಟಿಂಗ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಟಡಾನ್ ಟಡಾನ್ ಟನ್ 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 ಟನ್. ಎಷ್ಟು ದಿನ ಆಯಿತು ನಾನು ಅಡುಗೆ ಮಾಡಿ, ಕಿಚನ್ಗೆ ಹೋಗ್ತಾನೆ ಇಲ್ಲ, ನಾನು ಲೇಜಿ ಆಗಿದ್ದೀನಿ. ಬನ್ನಿ ಗಾಯ್ಸ್, ಚಪಾತಿ ತಿನ್ನೋಣ. ಶಬಾಷ್. ಸ್ವಲ್ಪ ಧನೆ ಪುಡಿ ಕಮ್ಮಿ ಹಾಕ್ಬೋದಿತ್ತು, ಬಿಟ್ಟರೆ ಸಕ್ಕತ್ತಾಗಿದೆ. ನಾನು ಕಲರ್ ನೋಡಿ ಅಂದ್ಕೊಂಡೆ ಸಖತ್ತಾಗಿ ಆಯ್ತದೆ ಇವತ್ತು ಅಂತ, ಹಂಗೆ ಆಗೈತೆ. ನಂಗೆ ಇಷ್ಟ ಆಯಿತು, ರಿಚ್ ಆಗಿದೆ. ಒಂಥರ ಈ ಆಂಧ್ರ ಫುಡ್ ಸ್ಟೈಲ್ದು ಫ್ಲೇವರ್ ಕೊಡುತ್ತೆ. ನಾರ್ಮಲ್ ಗ್ರೇವಿ ಥರ ಎಲ್ಲ ಇದು, ಈ ಆಂಧ್ರದವ್ರು ತಿಂತಾರಲ್ಲ ಆ ಥರ ಫ್ಲೇವರ್ ಕೊಡ್ತಾಯಿದೆ. ಅದಕ್ಕೆ ಇದು ಕೊತ್ತಂಬರಿ ಪನ್ನೀರ್ ಗ್ರೇವಿ ಅಂತ ಹೆಸರಿಟ್ಟಿರೋದು. ಸಖತ್ತಾಗಿದೆ. ಜೀರಾ ರೈಸು, ರೊಟ್ಟಿ, ಪರೋಟ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ನಾವು ಚಪಾತಿ ತಿಂತಾಯಿದ್ದೀವಿ. ಸಖತ್ತಾಗಿದೆ, ನಂಗೆ ಇಷ್ಟ ಆಯಿತು, ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮಸ್ತಾಗಿದೆ, ಟ್ರೈ ಮಾಡಿ. ನಮ್ಮ ಅಮ್ಮನಿಗೆ ಕೇಳ್ತೀನಿ ಅವ್ರಿಗೆ ಇಷ್ಟ ಆಯ್ತಾ ಏನೋ ಅಂತ. ನೀವು ಟ್ರೈ ಮಾಡೋದನ್ನು ಮರಿಬೇಡಿ, ಓಕೆ? ಗಮ್ಮ ಅಂತ ಇದೆ, ಮನೆಯೆಲ್ಲ ಗಮ್ಮಂತ ಇದೆ. ತಿಂದ ಮೇಲೆ ಇನ್ನೂ ಗಮ್ಮಂತದ ನೋಡ್ತೀನಿ. ಆನೆಸ್ಟಾಗಿ ಹೇಳು, ನನ್ನ ಪ್ರಕಾರ ಒಂದು ಚೂರು ಧನ್ಯ ಜಾಸ್ತಿ ಆಯಿತು. ಚೂರು ಧನಿಯ ಜಾಸ್ತಿ ಆಯಿತು, ಮಿಕ್ಕಿದೆಲ್ಲ ಎಮ್ಮಿಯಾಗಿದೆ. ಪಕ್ಕ ಆಂಧ್ರ ಸ್ಟೈಲ್ ಥರ ಇದೆಯಲ್ಲ. ನಾನು ಆಂಧ್ರ ಸ್ಟೈಲ್ ಟ್ರೈ ಮಾಡಿಲ್ಲ. ನಾನು ತಿಂದಿದ್ದೀನಿ ಈ ಥರದ್ದು, ಮಾಡಿದ್ದೀನಿ. ನಮ್ಮ ಸೌತ್ ಮಿಲ್ಸ್ ಥರ ತುಂಬ ಚೆನ್ನಾಗಿದೆ. ಒಂದು ಧನಿಯಾ ಸೊ ಜಾಸ್ತಿ ಆಯಿತು. ಒಂದು ಸ್ಪೂನ್ ಬದಲು ನೀನು ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಧನಿಯಾ. ಒಂದು ಹೊತ್ತಿಗೆ ನಮಗೆ ಸ್ವಲ್ಪನೇ ಸಾಕು ಮಸಾಲೆ. ಅರ್ಧ ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ರೆ ಸಾಕು. ಸೂಪರ್ ಆಗಿದೆ, ಮಸ್ತಾಗೈತೆ ಗ್ರೇವಿ ಮಾತ್ರ. ಫ್ರೆಶ್ ಇದೆ, ಗ್ರೇವಿನೂ ಚೆನ್ನಾಗಿದೆ. ಒಂಚೂರು ಧನಿಯಾ, ಯಾಕಂದರೆ ಅದು ಧನಿಯಾ ಮುಂದೆ ಬಂದರೆ ಸ್ವಲ್ಪ ಕಹಿ ಅನಿಸುತ್ತೆ. ಮಜಾ ಇದೆ, ಟ್ರೈ ಮಾಡ್ಬೋದು. ಅನ್ನಕ್ಕೂ ಮಜಾ ಇದೆ, ಸಖತ್ತಾಗಿದೆ.
ಅನ್ನಕ್ಕೆ ಹಾಕೊಂಡ್ರೆ ಧನಿಯಾ ಫ್ಲೇವರ್ ಅಷ್ಟು ಗೊತ್ತಾಗಲ್ಲ ಅನ್ಸುತ್ತಲ್ಲ ನಿಮ್ಗೆ? ಗೊತ್ತಾಗಲ್ಲ. ಚಪಾತಿಗೆ ಗೊತ್ತಾಗ್ತಾ ಇದೆ. ಹಾಂ ಅದನ್ನು ಡಿಪ್ ಮಾಡ್ಕೋತೀವಲ್ಲ, ಇದು ಕಲಿಸೋದ್ರಿಂದ ಅನ್ನಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಗೀ ರೈಸ್ಗೆ ಕುರ್ಮ ನೆಂಚ್ಕೊಂಡು ತಿಂತಾರಲ್ಲ ಕಲಿಸ್ಕೊಂಡು, ಹಂಗಿದೆ ನಮ್ಗೆ ಇವತ್ತು ಪನ್ನೀರ್ ಗ್ರೇವಿ. ಅದಕ್ಕೆ ಅಡುಗೆ ಚೆನ್ನಾಗಿ ಮಾಡ್ತೀನಾ? ಹ್ಞೂ ಅಡುಗೆ ಚೆನ್ನಾಗಿ ಮಾಡದೇ ಇದ್ರೆ ಹೆಂಗೆ ಹೇಳು? ಹೆಣ್ಮಕ್ಳು ಅಂತ ಏನಲ್ಲ, ಇಂಟ್ರೆಸ್ಟ್ ಇರಬೇಕು. ಯಾರೇ ಆಗಿದ್ರೆ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಏನಾರು ಮಾಡ್ಬೋದು ನೈಟ್ ಪ್ಲ್ಯಾನ್ ಮಾಡ್ಕೋತೀರ ಅವಾಗ ನಾಳೆ ಮಾಡೋಕ್ಕೆ. ಅದು ಒಂದ್ಸತಿ ಮಾಡೋಕೆ ಶುರು ಮಾಡಿಬಿಟ್ರೆ ಕಂಟಿನ್ಯೂಸ್ ಕಿಚನ್ಗೆ ಹೋಗ್ತೀವಿ. ಒಂದು ವಾರ ಬ್ರೇಕ್ ಆಯಿತು ಅಂದರೆ ಮನಸ್ಸೇ ಬರೋಲ್ಲ ಮಾಡೋದಕ್ಕೆ ವೀಡಿಯೋಸ್ನ. ಅದು ಹಂಗೆ ಅದು ಪ್ರಾಬ್ಲಮ್ ನನಗೆ. ಚಪಾತಿಗೂ ತುಂಬ ಚೆನ್ನಾಗಿದೆ. ಒಂಚೂರು ಕಹಿ ಅನ್ನಿಸ್ತು, ಅನ್ನ ತಿಂತಾರೆ ಒಂಚೂರು ಕಹಿ ಇಲ್ಲ. ಸಖತ್ತಾಗಿದೆ ಇವಾಗ, ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು.